ಹಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬಂದು ಗುರುವಾರದ ಮಿನಿ ವ್ಲಾಗ್ ಇದು. ಇವತ್ತು ಗುರು ಪುಷ್ಯಾಮೃತ ಯೋಗ ಇದ್ದಿದ್ದರಿಂದ ಬೆಳಗ್ಗೆನೇ ಬೇಗ ಎದ್ದು ಪೂಜೆ ಮಾಡ್ತಾ ಇದ್ದೀನಿ. ಮುಹೂರ್ತ ಬಂದು ಬೆಳಗ್ಗೆ 5:23ರಿಂದ 11:32ವರೆಗೂ ಪೂಜೆದು ಟೈಮ್ ಇತ್ತು. ನಾನು ಕೂಡ ಅಷ್ಟರಲ್ಲಿ ಪೂಜೆನ ಮುಗಿಸ್ಕೊಂಡೆ. ಇವತ್ತಿನ ದಿನ ನಾವು ಏನೇ ಕೇಳ್ಕೊಂಡ್ರೂ ಅದು ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗೆ ನಾವು ಯಾವುದೇ ಒಂದು ಕೆಲಸ ಆಗ್ತಾ ಇಲ್ಲ ಅಂತ ಪೆಂಡಿಂಗಲ್ಲಿಟ್ಟಿರೋ ಕೆಲಸನೂ ಕೂಡ ಇವತ್ತು ಶುರು ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಆ್ಯಂಡ್ ಬಿಸ್ನೆಸ್ ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಇವತ್ತು. ಹಾಗೆ ನಾನು ಇವತ್ತೊಂದು ರಿಚುವಲ್ನ ಮಾಡ್ತಾ ಇದ್ದೀನಿ. ಇವತ್ತು ಬಂದು ನೀವು ವಿಷ್ಣು ಆರಾಧನೆಯನ್ನು ಕೂಡ ಮಾಡ್ಬೋದು, ಹಾಗೆ ರಾಯರ ಆರಾಧನೆಯನ್ನು ಕೂಡ ಮಾಡ್ಬೋದು. ವಿಷ್ಣು ಮಂತ್ರ ಆದ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರನ ಜಪಿಸ್ಕೊಂಡು ನಾವು ಮನಸ್ಸಲ್ಲಿ ಯಾವುದೇ ಒಂದು ವಿಷಸ್ನ ಆಗಬೇಕು ಅನ್ನೋ ಒಂದು ರೀತಿ ವಿಜುವಲ್ನ ಮಾಡಿಕೊಂಡು ಆ ಮಂತ್ರನ ಒಂದು ಖಾಲಿ ಪೇಪರಲ್ಲಿ ಬರೆದಿಟ್ಬಿಟ್ಟು ಅದೇ ರೀತಿ ನಮಗೆಲ್ಲ ಕೆಲಸಗಳು ಆಗಿದೆ ಅಂತ ವಿಜುವಲೈಸ್ ಮಾಡಿಕೊಂಡು ಈ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರನ 108 ಬಾರಿ ಜಪಿಸ್ಬೇಕು. ಕೆಲವರು 108 ಬಾರಿ ಬರೀತಾರೆ ಕೂಡ. ನಾನು 108 ಸಲ ಜಪಿಸ್ತಾ ಇದ್ದೀನಿ. ಬರೆಯೋರು ಕೂಡ ಬರಿಬೋದು. ನಮಗೆಲ್ಲ ವಿಷಸ್ಸು ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಅಷ್ಟರಲ್ಲಿ ನನ್ನ ಮಗನೂ ಬಂದ. ಇಬ್ಬರು ಕೂಡ ದೇವ್ರಿಗೆ ನಮಸ್ಕಾರ ಮಾಡಿ ಪೂಜೆನ ಮುಗಿಸಿದ್ವಿ. ಹಾಗೆ ನನ್ನ ನೆಕ್ಸ್ಟ್ ಪ್ರೋಸೆಸ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ಪೂಜೆ ಎಲ್ಲ ಮುಗಿಸಿ ಆದಮೇಲೆ ನಾನು ನನ್ನ ಡೈಲಿ ರುಟೀನಲ್ಲಿ ನಾನೊಂದು ಅಫರ್ಮೇಷನ್ನ ಬರೆಯೋದನ್ನು ರೂಢಿ ಮಾಡ್ಕೊಂಡಿದ್ದೀನಿ. ಈ ರುಟೀನ್ನ ನಾನು ತುಂಬ ದಿನದಿಂದ ಫಾಲೋ ಮಾಡ್ತಾ ಇದ್ದೀನಿ. ಅಫರ್ಮೇಷನ್ ಬರೆಯೋದ್ರಿಂದ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಮಾಡೋದ್ರಿಂದ ಮನಸ್ಸಲ್ಲಿರೋ ಎಲ್ಲ ಪಾಸಿಟಿವ್ ಎನರ್ಜಿನೂ ಕೂಡ ಆ್ಯಕ್ಟಿವ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಆ್ಯಂಡ್ ನಾನು ಮ್ಯಾನಿಫೆಸ್ಟೇಷನ್ ಮತ್ತು ಅಫರ್ಮೇಷನ್ನ ತುಂಬಾ ಬಿಲೀವ್ ಮಾಡ್ತೀನಿ. ಹಾಗೆ ಇವತ್ತಿನ ದಿನವೇ ಬೇಲೀಫ್ ಟೆಕ್ನಿಕ್ ಕೂಡ ಮಾಡ್ಬೋದು. ಈ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್